ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತದ ವಾಣಿಜ್ಯ ರಾಜಧಾನಿಯಾಗಿರುವಂತಹ ಮುಂಬೈ ನಗರದಲ್ಲಿ ಒಂದು ದೊಡ್ಡ ದುರಂತ ಸಂಭವಿಸಿದೆ. ಅದು ಕೂಡ ಇತ್ತೀಚೆಗಷ್ಟೇ ಮುರುಡೇಶ್ವರ ಬೀಚ್ ನಲ್ಲಿ ಸಂಭವಿಸಿದಂತಹ ಒಂದು ಅವಘಡ. ಅದು ಮರೆಯಾಗುವ ಮೊದಲೇ ಈ ರೀತಿಯಾದಂತಹ ಮತ್ತೊಂದು ದುರ್ಘಟನೆ ಮರುಕಳಿಸಿರುವುದು ನಿಜಕ್ಕೂ ಕೂಡ ವಿಷಾದನೀಯ. ಹಾಗಾದ್ರೆ ಈ ಘಟನೆ ಹಿನ್ನೆಲೆ ಏನು, ಘಟನೆ ಯಾವ ರೀತಿ ನಡೆಯಿತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬ್ ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಳ್ತೇನೆ. ನಿಜಕ್ಕೂ ಇಲ್ಲಿ ಈ ಮುಂಬೈ ನಗರದ ಗೇಟ್ ವೇ ಆಫ್ ಇಂಡಿಯಾದ ಸಮುದ್ರ ಬಳಿ ನಡೆದಂತಹ ಘಟನೆ ಏನಿದೆ, ಇಲ್ಲಿ ನೌಕಾಪಡೆಯ ಭಾರತೀಯ ನೌಕಾಪಡೆಯ ಸ್ಪೀಡ್ ಬೋಟ್ ಹಾಗೂ ಒಂದು ಪ್ರೈವೇಟ್ ದೋಣಿ ಎರಡೂ ಕೂಡ ಪರಸ್ಪರ ಡಿಕ್ಕಿಯಾಗಿ 13 ಜನರು ಸ್ಥಳದಲ್ಲಿ ಜಲಸಮಾಧಿಯಾಗಿದ್ದಾರೆ. ಅದೇ ರೀತಿಯಾಗಿ 110ಕ್ಕೂ ಹೆಚ್ಚು ಜನರು ಗಾಯಗಳಿಗೆ ಈಡಾಗಿದ್ದಾರೆ. ಅವರನ್ನ ತುರ್ತು ಪರಿಸ್ಥಿತಿಯಿಂದಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಾಗಾದ್ರೆ ಈ ಘಟನೆ ಯಾವ ರೀತಿ ಸಂಭವಿಸಿತ್ತು, ಇದರಲ್ಲಿ ತಪ್ಪು ಯಾರದಿತ್ತು, ಆ ನಿಶಬ್ದ ಕಡಲಿನಲ್ಲಿ ನಡೆದದ್ದಾದರೂ ಏನು ಅಂತ ನೋಡಿದ್ರೆ, ಈ ಮುಂಬೈ ಬಳಿ ಈ ಒಂದು ಬೋಟ್ ಏನು ಅವಘಡ ಸಂಭವಿಸಿದೆ, ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದಂತ ಒಂದು ಸ್ಪೀಡ್ ಬೋಟ್ ನ ಟ್ರಯಲ್ ನಡೀತಾ ಇತ್ತು. ಈ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಮುಂಬೈನ ಗೇಟ್ ವೇ ಆಫ್ ಇಂಡಿಯಾದ ಸಮುದ್ರದ ಬಳಿ ಒಂದು ಟ್ರಯಲ್ ನಡೀತಾ ಇತ್ತು. ಪ್ರಯಾಣಿಕರನ್ನ ಹೊತ್ತು ಸಾಗಿಸುತ್ತಿದ್ದಂತಹ ಒಂದು ಬೋಟ್. ಈ ಬೋಟ್ ನಲ್ಲಿ 110 ಜನಕ್ಕಿಂತ ಹೆಚ್ಚು ಜನರಿದ್ರು ಅಂತ ಹೇಳ್ತಾರೆ. ಮುಂಬೈ ಒಂದು ಪ್ರವಾಸ ತಾಣ ಆಗಿರೋದ್ರಿಂದ ಅಲ್ಲಿನ ಅತ್ಯಂತ ಹೆಚ್ಚು ಆಕರ್ಷಿತವಾದಂತ ಎಲಿಫೆಂಟಾ ಒಂದು ದ್ವೀಪಕ್ಕೆ ಈ ಒಂದು ದೋಣಿಯಲ್ಲಿ ಪ್ರಯಾಣಿಕರನ್ನ ಕರೆದೊಯ್ಯಲಾಗ್ತಾ ಇತ್ತು. ಅದೇ ರೀತಿಯಾಗಿ ಸಮುದ್ರದಲ್ಲಿ ಟ್ರಯಲ್ ನಡೆಸ್ತಿದ್ದಂತಹ ನೌಕಾಪಡೆಯ ಒಂದು ಸ್ಪೀಡ್ ಬೋಟ್ ಅಪೋಸಿಟ್ ಆಗಿ ಸ್ಪೀಡ್ ಆಗಿ ಬಂದು ಈ ಒಂದು ದೋಣಿಗೆ ಗುದ್ದಿದ್ದರ ಪರಿಣಾಮವಾಗಿ, ಡಿಕ್ಕಿ ಹೊಡೆದದ್ದರ ಪರಿಣಾಮವಾಗಿ ಸ್ಥಳದಲ್ಲೇ 13 ಮಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ 110ಕ್ಕೂ ಹೆಚ್ಚು ಮಂದಿ ಗಾಯಗಳಿಗೆ ಒಳಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನಿಜಕ್ಕೂ ಈ ಒಂದು ದುರ್ಘಟನೆ ಸಂಭವಿಸಿದ್ದು ಬುಧವಾರ ಸಂಜೆ 4 ಗಂಟೆಯ ಸುಮಾರಿಗೆ. ಸಾವನ್ನಪ್ಪಿದಂತಹ 13 ಜನರಲ್ಲಿ 10 ಜನರನ್ನ ಆ ಒಂದು ದೋಣಿ ನೀಲ್ಕಮಲ್ ದೋಣಿಯಲ್ಲಿ ಆ ಒಂದು ಪ್ಯಾಸೆಂಜರ್ಸ್ ದ್ವೀಪಕ್ಕೆ ಹೊರಡ್ತಾ ಇದ್ರು. 10 ಜನ ಆ ಒಂದು ನೀಲ್ಕಮಲ್ ಬೋಟ್ ನಲ್ಲಿ ಇದ್ದಂತಹ ಪ್ಯಾಸೆಂಜರ್ಸ್ ಅಂತ ಗುರುತಿಸಲಾಗಿದೆ. ಹಾಗೆ ಇನ್ನುಳಿದ 3 ಜನ ನೌಕಾಪಡೆಯ ಸಿಬ್ಬಂದಿಗಳಾಗಿರ್ತಾರೆ. ನೌಕಾಪಡೆಯ ಸ್ಪೀಡ್ ಬೋಟ್ ನ ಸಿಬ್ಬಂದಿಗಳು ಕೂಡ ಇರ್ತಾರೆ. ಹಾಗೆ ಈ ಪರೀಕ್ಷೆ ನಡೆಯುವಂತ ಸಂದರ್ಭದಲ್ಲಿ ಕಾರಂಜಾ ಉರಾನ್ ಬಳಿ ನೀಲ್ಕಮಲ್ ದೋಣಿಗೆ ಡಿಕ್ಕಿ ಹೊಡೆದದ್ದರ ಪರಿಣಾಮವಾಗಿ ಈ ಒಂದು ಸಾವು ನೋವು ಸಂಭವಿಸಿದೆ. ಈ ಒಂದು ಸಾವು ನೋವಿನಲ್ಲಿ ಭಾರತೀಯ ನೌಕಾಪಡೆಯ 4 ಹೆಲಿಕಾಪ್ಟರ್ಗಳು, ಮರೈನ್ ಪೊಲೀಸು, ಕೋಸ್ಟ್ ಗಾರ್ಡ್ ಹಾಗೂ ಸ್ಥಳೀಯ ಮೀನುಗಾರರು ಸೇರಿ ಭಾರಿ ದೊಡ್ಡ ರಕ್ಷಣಾ ಪಡೆಯ ಕಾರ್ಯಾಚರಣೆ ಮುಂದುವರಿತಾ ಇದೆ. ಹಾಗೆ ಸತ್ತಂತಹ 13 ಜನರಿಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಿಂದ ಪರಿಹಾರವೂ ಕೂಡ ಘೋಷಣೆ ಆಗಿದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿಯವರು 2 ಲಕ್ಷ ತಲಾ 2 ಲಕ್ಷ ರೂಪಾಯಿಗಳ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿರುವಂತಹ ದೇವೇಂದ್ರ ಫಡ್ನವೀಸ್ ರವರು ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರ ಹಣವನ್ನು ಸತ್ತಂತ ಕುಟುಂಬಗಳಿಗೆ ಕೊಡುವಂತಹ ನಿರ್ಧಾರವನ್ನ ಮಾಡಿರ್ತಾರೆ. ಈ ಬಗ್ಗೆ ಅವರು ಟ್ವಿಟರ್ ನಲ್ಲೂ ಕೂಡ ತಮ್ಮ ಸಂತಾಪವನ್ನ ಸೂಚನೆ ಮಾಡಿರ್ತಾರೆ. ಈ ರೀತಿಯಾದಂತಹ ಒಂದು ಅವಘಡ ಆಗಬಾರದಂತಹ ಅವಘಡ ಸಂಭವಿಸಿದೆ. ಇದಕ್ಕೆ ನೇರವಾಗಿ ನೌಕಾಪಡೆಯ ಕಾರಣ ಅಂತ ಹೇಳಿ ಕೂಡ ಅವರು ಹೇಳಿದ್ದಾರೆ. ಹಾಗೆ ನೌಕಾಪಡೆಯ ಸಿಬ್ಬಂದಿ ಕೂಡ ಒಪ್ಕೊಂಡಿದ್ದಾರೆ. ಇದು ನಮ್ಮ ನೌಕಾಪಡೆಯದ್ದೇ ತೊಂದರೆ. ಟ್ರಯಲ್ ನಡೀತಿದ್ದಂತ ಸಂದರ್ಭದಲ್ಲಿ ಸ್ಪೀಡ್ ಬೋಟ್ ಒಂದು ಹೋಗಿ ದೋಣಿಗೆ ಗುದ್ದಿದ್ದರ ಪರಿಣಾಮ ಈ ಒಂದು ದುರ್ಘಟನೆ ನಡೆದಿರೋದು. ಇದಕ್ಕೆ ನೇರವಾಗಿ ರಕ್ಷಣಾ ಪಡೆ ಏನಿದೆ ಅಂದ್ರೆ ಈ ಒಂದು ನೌಕಾಪಡೆ ಏನಿದೆ ಇದೇ ಕಾರಣ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗೆ ಈ ಸತ್ತಂತಹ ಕುಟುಂಬಗಳು ಏನಿದೆ, ಆ ಕುಟುಂಬದ ಜನ ಏನಿದ್ದಾರೆ, ಕುಟುಂಬದ ಸಂಬಂಧಿಕರು ಏನಿದ್ದಾರೆ, ಅವರು ಕೂಡ ಮುಂಬೈನ ತಲುಪಿ ಅವರ ಸಂಬಂಧಿಕರ ದೇಹಗಳನ್ನ ಅಂದ್ರೆ ಅವರ ಶವಗಳನ್ನ ವಶಕ್ಕೆ ಪಡಿಸಿಕೊಳ್ಳುವಂತ ಕೆಲಸಗಳು ಕೂಡ ನಡೀತಾ ಇದೆ. ಹಾಗೆ ಈ ಒಂದು ದುರ್ಘಟನೆ ಏನು ಮುಂಬೈನ ಗೇಟ್ ವೇ ಆಫ್ ಇಂಡಿಯಾದ ಸಮುದ್ರ ಬಳಿ ನಡೆದಿದೆ, ಈ ಒಂದು ಅವಘಡಕ್ಕೆ ಸಂಬಂಧಪಟ್ಟಂತೆ ಪ್ರಧಾನ ಮಂತ್ರಿಯವರು ಕೂಡ ತಮ್ಮ ಸಂತಾಪವನ್ನ ಸೂಚನೆ ಮಾಡಿದ್ದಾರೆ. ಹಾಗೆ ಈ ಒಂದು ನೌಕಾಪಡೆಯ ಕಾರ್ಯಾಚರಣೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆ ಎಂಜಿನ್ ಫೇಲ್ಯೂರ್ ಆಗಿ ಈ ರೀತಿ ಅವಘಡ ಸಂಭವಿಸಿದೆ ಅಂತ ಹೇಳಿ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಇದೀಗ ಆ ಒಂದು ನೌಕಾಪಡೆಯ ಸಿಬ್ಬಂದಿ ಒಂದು ಹಡಗನ್ನ ಅಥವಾ ಒಂದು ಬೋಟ್ ನ ಚಾಲನೆ ಮಾಡ್ತಿದ್ರು, ಅವರ ವಿರುದ್ಧವಾಗಿ FIR ದಾಖಲಾಗಿದೆ. ಈ ಒಂದು ಕಂಪ್ಲೇಂಟ್ ಅನ್ನ ಮಾಡಿದವರು ಸ್ವತಃ ನೀಲ್ಕಮಲ್ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಒಬ್ಬ ಪ್ಯಾಸೆಂಜರು. ಆತ ಈ ಒಂದು ಅವಘಡದಿಂದ ಬಚಾವಾಗಿದ್ದಾರೆ. ಅವರು ಇದೀಗ
ಈಗ ಬೋಟ್ನ ಚಾಲಕನ ವಿರುದ್ಧ FIR ಅನ್ನ ದಾಖಲಿಸಿದ್ದಾರೆ. ಈ ತನಿಖೆಯನ್ನ ಕೈಗೆತ್ತಿಕೊಂಡಿರುವಂತಹ ಮಹಾರಾಷ್ಟ್ರ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಫೇಲ್ಯೂರ್ಗೆ ಕಾರಣ ಏನು, ಎಂಜಿನ್ ನ ತೊಂದರೆ ಏನಾಯ್ತು, ಇವೆಲ್ಲವನ್ನು ಕೂಡ ವಿವರವಾಗಿ ದಾಖಲಿಸಿಕೊಂಡು ಅವರು ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಈ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಿರುವಂತಹ ವ್ಯಕ್ತಿ ನಾಥೂರಾಮ್ ಅಂತ ಹೇಳಿ, ಈತ ಈ ಒಂದು ಆಕ್ಸಿಡೆಂಟ್ ಇಂದ, ದೋಣಿ ದುರ್ಘಟನೆಯಿಂದ ಬಚಾವಾಗಿದ್ದಾರೆ. ಅವರು ಕೂಡ ಏನು ಮೀಡಿಯಾಗಳಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ಹಠಾತ್ತನೆ ಆದಂತಹ ಈ ಒಂದು ಅವಘಡ ತುಂಬಾ ಜನರನ್ನ ಬಲಿ ಪಡೆದಿದೆ. 13 ಜನ ಜಲಸಮಾಧಿಯಾಗಿದ್ದಾರೆ. ಪರಿಹಾರ ಸರ್ಕಾರ ಏನನ್ನೇ ಕೊಟ್ಟರು ಕೂಡ ಈ ರೀತಿಯಾದಂತಹ ಅವಘಡ ಮರುಕಳಿಸಬಾರದು. ಸಮುದ್ರದ ಮಧ್ಯದಲ್ಲಿ ಆ ನಿಶ್ಶಬ್ದದಲ್ಲಿ ಒಂದು ಅಲೆಗಳ ಶಬ್ದದ ನಡುವೆ ಈ ಒಂದು ಘೋರ ಘಟನೆ ನಡೆದು ಹೋಗಿದೆ. ಮುಂದೆ ಈ ರೀತಿಯಾದಂತಹ ಘಟನೆಗಳು ಆಗದಂತೆ ಸರ್ಕಾರ ಒಂದು ಕ್ರಮವನ್ನ ಕೈಗೆ ತೆಗೆದುಕೊಳ್ಬೇಕು. ದೋಣಿಗಳು, ಹಡಗುಗಳು, ವ್ಯಾಪಾರ ವ್ಯವಹಾರ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಟ್ರಯಲ್ಗಳು ನಡೆಯೋದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿ ಅವರು ಮಾತನಾಡ್ತಾ ಹೇಳ್ತಾರೆ. ಸೊ ಈ ರೀತಿಯಾಗಿ ಮುಂಬೈ ದುರಂತ ಒಂದು ರೀತಿಯಾದಂತಹ ಏನು ಇಡೀ ರಾಜ್ಯದಲ್ಲೇ ಮತ್ತೊಂದು ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.